26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕರ್ನಾಟಕದಲ್ಲಿ ನಡೀತಾ ಇರುವಂಥ SIR ಏನಿದೆ, ಮತದಾರರ ಪಟ್ಟಿಯ ಪರಿಷ್ಕರಣೆ, ಅದರಲ್ಲಿ ದೊಡ್ಡ ರೀತಿಯಾದಂಥ ಅಕ್ರಮವನ್ನು ಅಲ್ಲಿನ ಸರ್ಕಾರ ಅಧಿಕಾರಿಗಳ ಮುಖಾಂತರ ಚಿತಾವಣೆ ಮಾಡಿ ಹೆಸರುಗಳನ್ನು ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳಿದಿರಿ, ಯಾರು ಈ ದೇಶದ ಮತದಾರರಿದ್ದಾರೆ ಅವ್ರು ಮಾತ್ರ ಆಗಬೇಕು. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಯಾವುದ್ಯಾವುದೋ ದೇಶದವರು ಇಲ್ಲಿ ಆಗಬಾರ್ದು. ಅದಾಗೋದ್ರಿಂದ ನಮ್ಮ ದೇಶಕ್ಕೆ ಹೊರೆ ಆಗ್ತೈತೆ. ಅವ್ರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು, ಎಲ್ಲ ರೀತಿ ಮನೆ ಫೆಸಿಲಿಟಿ ಎಲ್ಲ ಕೊಡಬೇಕು. ಯಾಕಂದ್ರೆ ಅಲ್ಲಿಂದ ಬರೋರು ಎಲ್ಲ ಕೈ ಬೀಸ್ಕೊಂಡು ಬಂದಿರ್ತಾರೆ, ಇಲ್ಲಿಗೆ ಏನು ತಂದಿರಲ್ಲ. ಇವರು ಇನ್ವೆಸ್ಟರು ಅಲ್ಲ, ಇಲ್ಲಿಂದ ಲೂಟಿ ಹೊಡ್ಕೊಂಡು ಹೋಗೋವಂಥವ್ರು. ಈಗಾಗಲೇ ಭಾಳಷ್ಟು ಜನನ ಕರ್ನಾಟಕ ಪೊಲೀಸರು ಹಿಡಿದು ಅವ್ರನ್ನೆಲ್ಲರನ್ನು ಕೂಡ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸ್ತಾ ಇರೋವಂಥ ಪ್ರೋಸೆಸ್ಸು ನಡೀತಾ ಇದೆ. ನಾನು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದಾಗ ಸಾವಿರಾರು ಜನ ಈ ಥರ ವಾಪಸ್ ಕಳಿಸಿರೋವಂಥ ನಿದರ್ಶನಗಳಿದೆ. ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹಾದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಮಸೀದಿಗಳಲ್ಲಿ ಇವರು ಫಾರಮ್ಸ್ನ ಹಂಚುತ್ತಾ ಇದ್ದಾರೆ. ಹಂಚಿ DK ಶಿವಕುಮಾರ್ ಹೇಳಿದಾರಲ್ಲ, ಎಲ್ಲರೂ ಮತದಾರರಾಗಬೇಕಂತೆ. ಅಂದರೆ ಪಾಕಿಸ್ತಾನದವರು ಮತದಾರರಾಗಬೇಕು, ಬಾಂಗ್ಲಾದೇಶದವರು ಮತದಾರರಾಗಬೇಕು, ಅವ್ರದ್ದು ಇದು ದೃಷ್ಟಿ. ನಾವು ಹೇಳ್ತಾ ಇದ್ದವರು ಭಾರತೀಯರು ಮಾತ್ರ ಆಗಬೇಕು ಅಂತ. DK ಶಿವಕುಮಾರ್ ಹೇಳ್ತಾ ಇರೋದು ಎಲ್ಲರೂ ಪಾಕಿಸ್ತಾನದವರು, ಬಾಂಗ್ಲಾದೇಶದವರು ಎಲ್ಲ ಸೇರಿ ಆಗಬೇಕು ಅಂತ ಅವರ ಉದ್ದೇಶ. ಆದರೆ ಯಾವುದೇ ಕಾರಣಕ್ಕೂ ಈ ಥರ SIR ಆದರೆ ದೇಶಕ್ಕೆ ಮುಂದೆ ಗಂಡಾಂತರ ಬರುತ್ತೆ. ಭಯೋತ್ಪಾದಕರ ಸೃಷ್ಟಿ ಇಲ್ಲೇ ಆಗೋಗ್ತೈತೆ. ಭಯೋತ್ಪಾದನಾ ಚಟುವಟಿಕೆಗಳು ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಾಗ್ತೈತಿ. ಈಗಾಗಲೇ ಜಾಸ್ತಿ ಆಗಿದೆ. ಇವರು ಬಂದ ಮೇಲೆ ಎಲ್ಲ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತಾ ಇದ್ದಾರೆ. ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂದರು, ಭಾರತದ ವಿರುದ್ಧ ಘೋಷಣೆ ಮಾಡಿದ್ರು, ಅವ್ರ ಕೇಸ್ಗಳೆಲ್ಲ ವಾಪಸ್ ತೆಗೆದು ಈಗ ಒಂದು ಫಾರ್ಮುಲಾ ಹಾಕಿದ್ದಾರೆ. ಇವರು ಸುಮ್ಮನೆ ಹಣೆ ಮೇಲೆ ವಿಭೂತಿ, DK ಶಿವಕುಮಾರ್ದು ಹಣೆ ಮೇಲೆ ವಿಭೂತಿ, ಪೂರ್ತಿ ಅವ್ರದ್ದೆಲ್ಲ ಮಸೀದಿ. DK ಶಿವಕುಮಾರ್ ಪಾಲಿಸಿ ಏನಂದರೆ, ಹಣೆ ಮೇಲೆ ಮಸೀದಿ ಇಕ್ಕಂತಾರೆ, ಬಟ್ಟಿ ಇಕ್ಕಂತಾರೆ. ಏನು ಹೋಮ ಮಾಡಿದ್ದೆ, ಸುಮ್ಮನೆ ಹೆಸರಿಗಷ್ಟೇ ಅದು. ಇವರು ಮನಸ್ಸಲ್ಲಿರೋದೆಲ್ಲ ಮಸೀದಿನೇ ಇರೋದು. ಅದರಿಂದ ಇಂಥವರಿಂದ ಇಲ್ಲಿ SIR ಸರಿಯಾಗಿ ನಡೆಯುತ್ತೆ ಅಂತ ವಿಶ್ವಾಸ ಇಲ್ಲ. ಅದಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಂದಿದ್ದೀರಿ, ಅವ್ರನ್ನ ಭೇಟಿ ಮಾಡ್ತೀರಿ. ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರ ಈ ಥರ ಅಕ್ರಮಗಳನ್ನು ಮಾಡೋಕ್ಕೆ ಹೊರಟಿತ್ತು, ಆ ಸಂದರ್ಭದಲ್ಲಿ ಬೇರೆ ರಾಜ್ಯದ ಅಧಿಕಾರಿಗಳು ಯಾರಿದ್ರು, ಅಧಿಕಾರಿಗಳನ್ನು ಇಲ್ಲಿ ಹಾಕಬೇಕು, ನಿಷ್ಪಕ್ಷಪಾತವಾಗಿ ನಡಿಬೇಕು. ಯಾರು ಭಾರತೀಯರಿದ್ದಾರೆ ಅವರೆಲ್ಲರದು ಇಲ್ಲಿ ಹೆಸರು ನೋಂದಾವಣಿ ಆಗಬೇಕು. ಮತ್ತು ಯಾರು ಸತ್ತಿದ್ದಾರೆ ಅವ್ರದ್ದೆಲ್ಲ ಡಿಲೀಟ್ ಆಗಬೇಕು. ಅದು ನಮ್ಮ ಉದ್ದೇಶ. ಆದರೆ ಇಲ್ಲಿ ಕಾಂಗ್ರೆಸ್ ಅವರು ಅಧಿಕಾರಿಗಳನ್ನು ಅವರ ಹಿಡಿತಕ್ಕೆ ತಗೊಂಡು ಕೆಲವರೆಲ್ಲ ಏನಾಗಿದ್ದಾರೆ ಅಂದರೆ ಹ್ಯಾಂಡಿಕ್ಯಾಪ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಅವ್ರ ಕೈಲಿ ಓಡಾಡೋಕ್ಕೆ ಆಗಲ್ಲ ಪಾಪ. ಅವರ ಹತ್ರ ವಿಡಿಯೋ ಇದೆ, ಅದರದ್ದು ವಿಡಿಯೋ ಇದೆ. ಅದರಲ್ಲಿ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ನನಗೆ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ, ನಾನು ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ನನಗೆ 58 ವರ್ಷ ಆಗ್ಬಿಟ್ಟಿದೆ, ನಾನು ಮನೆಗೆ ಹೋಗೋಕ್ಕಾಗಲ್ಲ ಅಂತ. ಅಂದರೆ ಕಾಂಗ್ರೆಸ್ ಅವರು ಹುಡುಕಿ ಈ ಥರ ಯಾರು ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕಾಗದೇ ಇಲ್ಲ ಅಂಥವ್ರನ್ನೆಲ್ಲ ಹಾಕಿದ್ದಾರೆ. ಅದರಿಂದ SIR ಹಳ್ಳ ಹಿಡಿಸ್ಬೇಕು ಅಂತ ಕಾಂಗ್ರೆಸ್ ಅವರು SIRನ ಹಳ್ಳ ಹಿಡಿಸ್ಬೇಕು. ಮತದಾರರ ಪಟ್ಟಿ ಮೊದಲಿಂಗಿತ್ತಲ್ಲ ಹಂಗೆ ಇರಬೇಕು. ಅದರಲ್ಲಿ ಯಾರು ಇವ್ರಿಗೆ ಓಟ್ ಹಾಕ್ತಾ ಇದ್ದಾರಲ್ಲ, ನಾವೇ ಕೋಗಿಲಲ್ಲಿ ಹಿಡ್ದಾಕಿದ್ರಲ್ಲ, ಅವ್ರಿಗೆಲ್ಲ 10 ಎಕರೆಯಲ್ಲಿ ಸೈಟ್ಗಳೆಲ್ಲ ಕೊಡೋಕೆ ರೆಡಿ ಮಾಡ್ಕೊಂಡಿದ್ರಲ್ಲ, ಯಾರಿದ್ದವರಲ್ಲಿ ಎಲ್ಲ ಬಾಂಗ್ಲಾದೇಶದವ್ರೆ. ಪ್ರೂವ್ ಇದೆಯಲ್ಲ, ಪ್ರೂವ್ ಆಗಿದೆ. ಆಮೇಲೆ ಸಮೀಕ್ಷೆ ಮಾಡಿದಾಗ 4 ಜನ ಮಾತ್ರ ಅದರಲ್ಲಿ ಇರೋರು, ಉಳಿದವರೆಲ್ಲ 600-700 ಜನ ಬಾಂಗ್ಲಾದೇಶದವರು ಅಂತ ಪ್ರೂವ್ ಆಗಿದೆ. ಅವ್ರನ್ನೆಲ್ಲ ಈಗಾಗಲೇ ಫ್ಲೈಟಲ್ಲಿ 65 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೊಲೀಸ್ ಕಮಿಷನರ್ ಅವರು, ಬೆಂಗಳೂರು ಪೊಲೀಸ್, ಅವ್ರನ್ನೆಲ್ಲರನ್ನೂ ಕೂಡ ಈಗ ವೆಸ್ಟ್ ಬೆಂಗಾಲ್ಗೆ ಕಳಿಸಿದ್ದಾರೆ. ಅಲ್ಲಿ ಗಡಿ ಭದ್ರತಾ ಪಡೆಗೆ ಅವ್ರನ್ನ ಹ್ಯಾಂಡ್ ಓವರ್ ಆಗಿದೆ. ಇದು ದಾಖಲೆ. ಇದು ಈ ಕಾಂಗ್ರೆಸ್ ಅವರು ಒಬ್ಬರು ಇಲ್ಲ ಅಂತಾರೆ. ಹಂಗಾರೆ ಪೊಲೀಸ್ ಕಮಿಷನರ್ ಯಾಕೆ ಒಬ್ಬರು ಇಲ್ಲ ಅಂದರೆ, ಪೊಲೀಸ್ ಕಮಿಷನರು 65 ಲಕ್ಷ ಖರ್ಚು ಮಾಡಿ ಯಾಕೆ ಕಳಿಸ್ಕೊಟ್ರು ಅವ್ರನ್ನ ವೆಸ್ಟ್ ಬೆಂಗಾಲ್ಗೆ? ಅಂದರೆ ಈ ಕಾಂಗ್ರೆಸ್ ಅವರು ಈ ಮತದಾರರ ಪಟ್ಟಿಯನ್ನು ಹಾಳು ಮಾಡಬೇಕು. ಅವ್ರಿಗೆಲ್ಲ ಸಿಟಿಸನ್ಶಿಪ್ ಕೊಟ್ಟು ಓಟ್ಗೋಸ್ಕರ ದೇಶನೇ ಅಪಾಯಕ್ಕೆ ಸಿಲಿಸುವಂಥ ಈ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ವಿರೋಧ. ಅದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದು ದಾಖಲೆಗಳ ಸಮೇತ ನಾವು ಇವತ್ತು ಮನವಿಯನ್ನು ಕೊಡೋರಿದ್ದೀರಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.